ನಮಸ್ತೆ ಎಲ್ಲರಿಗೂ, ನಾನು ಡಾಕ್ಟರ್ ಅನುಷಾ, ಮನೋವೈದ್ಯ, ಚಿಕ್ಕಬಳ್ಳಾಪುರದಿಂದ. ನಾವು ಕಳೆದ ವಿಡಿಯೋದಲ್ಲಿ ಖಿನ್ನತೆ ಎಂಬ ಮಾನಸಿಕ ಕಾಯಿಲೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ. ಈ ರೀತಿ ಕುಗ್ಗಿ ಹೋಗೋ ಮನಸ್ಸು ಉಬ್ಬಿ ಕೂಡ ಬರ್ಬೋದಲ್ವಾ? ಆ ರೀತಿ ಬಂದಾಗ ಅದನ್ನೇ ನಾವು ಮೇನಿಯಾ ಅಂತ ಕರಿತೇವೆ. ಮೇನಿಯಾ ಕಾಯಿಲೆದಲ್ಲಿ ಮನುಷ್ಯನಿಗೆ ಬಹಳ ಅಗತ್ಯಕ್ಕಿಂತ ಹೆಚ್ಚಾಗಿ ಶಕ್ತಿ ಕಂಡು ಬರುತ್ತದೆ. ಓವರ್ ಆಕ್ಟಿವ್ ಆಗಿ, ಅಗತ್ಯಕ್ಕಿಂತ ಹೆಚ್ಚಾಗಿ ತುಂಬಾ ಆಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡೋದು, ಯಾಕಪ್ಪ ಮಾತಾಡ್ತಿದ್ಯಾ ಸಾಕು ಅಂತ ನಿಲ್ಸಿದ್ರು ಕೆಲವೊಮ್ಮೆ ನಿಲ್ಸಕ್ಕಾಗಲ್ಲ. ಏನೋ ಒಂದು ಟಾಪಿಕ್ ತಗೊಂಡು ಮಾತಾಡ್ತಾನೆ ಇರೋದು. ಅಗತ್ಯಕ್ಕೆ ಅದು ಕೆಲವೊಂದ್ಸರಿ ರಿಲೆವೆಂಟ್ ಆಗಿರುತ್ತೆ, ಕೆಲವೊಂದ್ಸರಿ ರಿಲೆವೆಂಟ್ ಇಲ್ದೇನೂ ಇರ್ಬೋದು, ಬಟ್ ಮಾತಾಡ್ತಾ ಇರೋದು. ಹಾಗೂ ತನ್ನ ಬಗ್ಗೆ ದೊಡ್ಡದಾದ ಆಲೋಚನೆಗಳು, ಅದು ರಿಯಾಲಿಟಿಲಿ ಇಲ್ಲದೆ ಇದ್ರೂ ಕೂಡ ತನ್ನ ಬಗ್ಗೆ, ತನ್ನ ಶಕ್ತಿಯ ಬಗ್ಗೆ, ತನ್ನ ಗುರುತಿನ ಬಗ್ಗೆ ಹಾಗೂ ತನಗಿರೋ ಕೆಲಸಗಳ ಬಗ್ಗೆ ತುಂಬಾ ಹೈಯರ್ ಪವರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಮಾತಾಡೋದು, ತುಂಬಾ ಜಾಸ್ತಿ ಶಕ್ತಿ ಇರೋರ ತರ ಮಾತಾಡೋದು ಕೂಡ ಕಂಡುಬರುತ್ತೆ. ಹಾಗೂ ಅವರು ತುಂಬಾ ಅಪರಿಚಿತರ ಜೊತೆ ಕೂಡ ತುಂಬಾ ಫೆಮಿಲಿಯರ್ ಆಗಿರೋರ ತರ, ಅಂದ್ರೆ ಏನು ಬಹಳಷ್ಟು ಅಗತ್ಯಕ್ಕಿಂತ ಹೆಚ್ಚಾಗಿ ಒಡನಾಟ ಬೆಳೆಸ್ಕೊಳಕ್ ಹೋಗೋದು. ಸುಮಾರು ಸರಿ ಅವ್ರ ಮೇಲೆ ಬೇಡ ಅನ್ನೋಷ್ಟು ಕೂಡ ಖರ್ಚು ವೆಚ್ಚಗಳನ್ನ ಕೂಡ ಮಾಡ್ಬಿಡ್ತಾರೆ. ಈ ಕಾಯಿಲೆಗೊಳಗಾದಾಗ ಎಷ್ಟರ ಮಟ್ಟಿಗೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಕೆಲವೊಂದ್ಸರಿ ಅವ್ರು ನಿದ್ದೆ ಮಾಡೋದನ್ನು ಸಹ ಮರ್ತೇ ಬಿಡ್ತಾರೆ. ಅವ್ರು ನಿದ್ದೆ ಮಾಡೋ ಅವಶ್ಯಕತೆ ಕೂಡ ಅವರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸುಮಾರು ಸಲ ನೀವು ನೋಡ್ಬೋದು, ಅವರು ರಾತ್ರಿಯಲ್ಲಿ ಎಲ್ಲೋ ಒಬ್ಬೊಬ್ಬ ಅಂದರೆ ಒಂದು 2 ಗಂಟೆ ನಿದ್ರೆ ಮಾಡಿದ್ರೆ ಅದೇ ಹೆಚ್ಚಾಗಿರುತ್ತೆ. ಹಾಗೂ ಅವರು ಕೆಲವೊಂದ್ಸರಿ ತೀರಾ ಜಾಸ್ತಿ ತಿನ್ಬಿಡೋದು, ತೀರಾ ಜಾಸ್ತಿ ಹಶ್ವಾಗೋದು, ಇದು ಮೇನಿಯಾದ ಲಕ್ಷಣಗಳು. ನಾವು ಕಳೆದ ಬಾರಿ ಮಾತಾಡ್ದಂಗೆ ಖಿನ್ನತೆ ಹಾಗೂ ಮೇನಿಯಾ ಕೆಲವೊಂದ್ಸಲಿ ಎರಡೂ ಕೂಡ ಎಪಿಸೋಡ್ಸ್ ತರ, ಅಂದ್ರೆ ಕೆಲವು ಕಾಲ ಖಿನ್ನತೆಯ ಲಕ್ಷಣಗಳು, ಕೆಲವು ಕಾಲ ಮೇನಿಯಾ ಲಕ್ಷಣಗಳು ಕಂಡು ಬರಬಹುದು. ಆಗ ಕೂಡ ಅದನ್ನು ಮಾನಸಿಕ ಕಾಯಿಲೆ ಅಂತ ಕರಿತೀವಿ. ಅದನ್ನೇ ಬೈಪೋಲಾರ್ ಅಫೆಕ್ಟಿವ್ ಡಿಸಾರ್ಡರ್. ಒಳ್ಳೆ ವಿಚಾರ ಏನಂದ್ರೆ, ಈ ಎಲ್ಲದಕ್ಕೂ ಚಿಕಿತ್ಸೆ ಲಭ್ಯವಿದೆ. ಅದರಿಂದ ಈ ಥರ ಲಕ್ಷಣಗಳು ಯಾರಲ್ಲೇ ಆದರೂ ಕಂಡು ಬಂದಲ್ಲಿ ದಯವಿಟ್ಟು ಮನೋವೈದ್ಯರನ್ನು ಸಂಪರ್ಕಿಸಿ. ಥ್ಯಾಂಕ್ ಯು.